ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಮಹಿಳೆಯರು ಪಬ್, ಡಿಸ್ಕೋ ನೈಟ್ ಪಾರ್ಟಿಗೆ ಹೋಗುವ ಮೊದಲು ಹುಡುಗಿಯರು ವಾರಾಂತ್ಯದಲ್ಲಿ ಬೇಜಾರ ಕಳೆಯಲು ಡಿಸ್ಕೋ ಅಥವಾ ಪಬ್ಗೆ ಹೋಗುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಮಹಿಳೆಯರು ಮತ್ತು ಹುಡುಗಿಯರನ್ನು ಚುಡಾಯಿಸುವಂತಹ ಜನರು ಪ್ರತಿಯೊಂದು ಕಡೆಯಲ್ಲೂ ಇದ್ದೇ ಇರುವವರು. ಹೆಚ್ಚಾಗಿ ಪಬ್ ಮತ್ತು ಡಿಸ್ಕೋಗಳಿಗೆ ಹೋದರೆ ಆಗ ಹುಡುಗಿಯರಿಗೆ ತುಂಬ ಅಪಾಯವಾಗಿರುವುದು. ಹೀಗಾಗಿ ಅವರು ಇಂತಹ ಜಾಗಗಳಿಗೆ ಹೋಗುವ ವೇಳೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಮುಖ್ಯವಾಗಿ ಹುಡುಗಿಯರು ಸುರಕ್ಷಿತವಾಗಿ ಇರಲು ಕೆಲವು ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಪಬ್ ಮತ್ತು ಡಿಸ್ಕೋಗಳಿಗೆ ಕೆಲವರು ಹುಡುಗಿಯರನ್ನು ಚುಡಾಯಿಸಲೆಂದೇ ಬರುವವರು. ಹೀಗಾಗಿ ಅವರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಪಬ್ ಮತ್ತು ಡಿಸ್ಕೋಗೆ ಹೋಗುವ ವೇಳೆ ಹುಡುಗಿಯರು ಯಾವ ವಿಚಾರಗಳನ್ನು ಗಮನದಲ್ಲಿಡಬೇಕು ಎಂದು ನಾವು ನಿಮಗೆ ಈ ಸ್ಟೋರಿಯಲ್ಲಿ ತಿಳಿಸಿಕೊಡಲಾಗಿದೆ. ನಿಮ್ಮ ಲೊಕೇಶನ್ ಮೋಡ್ ಆನ್ ಆಗಿರಲಿ. ಯಾವತ್ತಿಗೂ ಪಬ್ ಮತ್ತು ಡಿಸ್ಕೋಗೆ ಹೋಗುವ ವೇಳೆ ನೀವು ಲೊಕೇಶನ್ ಮೋಡ್ ಅನ್ನು ಆಫ್ ಮಾಡಬೇಡಿ. ಮೊಬೈಲ್ನ ಫುಲ್ಲು ಚಾರ್ಜ್ ಮಾಡಿಕೊಂಡು ಹೋಗಬೇಕು. ನೀವು ಹೋಗುವಂತಹ ಜಾಗದ ಮ್ಯಾಪನ್ನು ಪೋಷಕರು ಅಥವಾ ನಿಮ್ಮ ಸ್ನೇಹಿತರಿಗೆ ಕಳುಹಿಸಿಕೊಡಿ. ಇದರಿಂದ ಯಾವುದೇ ಅಪಾಯವು ಕಾಡಿದರೆ ಆಗ ಬೇಗನೆ ಪ್ರತಿಕ್ರಿಯಿಸಬಹುದು. ನಂಬಿಕಸ್ಥ ಜನರೊಂದಿಗೆ ಹೋಗಿ. ನೀವು ಪಬ್ ಮತ್ತು ಡಿಸ್ಕೋಗೆ ಹೋಗುವಂತಹ ಜನರು ನಂಬಿಸ್ತಕರಾಗಿರುವೆ ಎಂದು ತಿಳಿಯಿರಿ. ನಿಮಗೆ ಅಷ್ಟೊಂದು ಪರಿಚಯವಿಲ್ಲದೆ ಇರುವ ಜನರೊಂದಿಗೆ ನೀವು ಹೋಗಬೇಡಿ. ಮಹಿಳೆಯರೊಂದಿಗೆ ವಿನಯತೆ ಪ್ರದರ್ಶಿಸದೇ ಇರುವ ಜನರೊಂದಿಗೆ ನೀವು ಹೋಗಬೇಡಿ. ಇಂಥವರಿಂದ ದೂರ ಉಳಿಯಲು ಉತ್ತಮ. ಚುರುಕು ಮತ್ತು ಜಾಣತನ ಪ್ರದರ್ಶಿಸಿ. ನೀವು ಯಾವಾಗಲೂ ಹೊರಗಡೆ ಹೋಗುವ ವೇಳೆ ತುಂಬ ಚುರುಕುತನ ಮತ್ತು ಜಾಣ್ಮೆ ಪ್ರದರ್ಶಿಸಬೇಕು. ಯಾವುದೇ ಸಂದರ್ಭ ಬಂದರೂ ಅದಕ್ಕೆ ತಕ್ಷಣವೇ ಪ್ರತಿಕ್ರಿಯೆ ನೀಡಿ. ನೀವು ಸ್ವತಂತ್ರವಾಗಿ ತುಂಬ ತೀಕ್ಷ್ಣ ಹಾಗೂ ಬಲಿಷ್ಠ ಹುಡುಗಿಯಾಗಬೇಕು. ಅತಿಯಾಗಿ ಕುಡಿಯಬೇಡಿ. ನೀವು ಪಬ್ ಮತ್ತು ಡಿಸ್ಕೋಗೆ ಹೋಗುವ ಸಂದರ್ಭದಲ್ಲಿ ಏನು ಮತ್ತು ಎಷ್ಟು ಕುಡಿಯಬೇಕು ಎನ್ನುವುದನ್ನು ಮೊದಲು ತಿಳಿಯಿರಿ. ನಿಮ್ಮ ಮಿತಿಗಿಂತ ಅಧಿಕವಾಗಿ ಕುಡಿಯಲು ಹೋಗಬೇಡಿ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಕುಡಿಯಿರಿ. ಮನೆಗೆ ಸುರಕ್ಷಿತವಾಗಿ ಹಿಂದಕ್ಕೆ ಹೋಗುವ ಬಗ್ಗೆ ಕೂಡ ಆಲೋಚನೆ ಮಾಡಿ. ಏಕಾಂಗಿಯಾಗಿ ಕುಳಿತುಕೊಳ್ಳಬೇಡಿ. ಕೇವಲ ಕುಡಿಯುತ್ತಾ ಏಕಾಂಗಿಯಾಗಿ ಇರಬೇಡಿ. ಹಾಗೆ ಸ್ವಲ್ಪ ಡ್ಯಾನ್ಸ್ ಮಾಡಿ ಮತ್ತು ಜನರೊಂದಿಗೆ ಬೇರೆಯಿರಿ. ಒಳ್ಳೆಯ ಜನರೊಂದಿಗೆ ನಿಮಗೆ ಖುಷಿ ಸಿಗುವುದು. ಮೊದಲು ಜನರನ್ನು ತಿಳಿಯಿರಿ. ನೀವು ಡ್ಯಾನ್ಸ್ ಮಾಡಲು ಹೋಗುವ ಮೊದಲು ಯಾವ ವ್ಯಕ್ತಿಯ ಜೊತೆಗೆ ಡ್ಯಾನ್ಸ್ ಮಾಡಬಹುದು ಎಂದು ನೀವು ಮೊದಲೇ ತಿಳಿಯಿರಿ. ಅವರು ನಡವಳಿಕೆ ಬಗ್ಗೆ ದೂರದಿಂದ ಗಮನಿಸಿ. ನಿಮ್ಮೊಂದಿಗೆ ಸಮಯ ಕಳೆಯಲು ಅವರ ಅರ್ಹರೆ ಎಂದು ತಿಳಿಯಿರಿ. ನೀವು ಪಬ್ ಅಥವಾ ಡಿಸ್ಕೋಗೆ ಹೋಗಿ ಅಲ್ಲಿ ಕುಡಿದ ಬಳಿಕ ನಿಮ್ಮ ಮಾಜಿ ಪ್ರೇಮಿ ಬಗ್ಗೆ ಅಥವಾ ಯಾವುದೇ ಸಮಸ್ಯೆ ಬಗ್ಗೆ ಅಳಲು ಹೋಗಬೇಡಿ. ಅತಿಯಾಗಿ ಕುಡಿಯುವ ಹೋಗಬೇಡಿ. ಡ್ಯಾನ್ಸ್ ಮಾಡಿ, ಮಾತನಾಡಿ, ಹಾಡಿ, ಬೊಂಬೆ ಹಾಕಿ. ಇದು ನಿಮ್ಮ ಸಮಯ. ನಿಮ್ಮ ಸಮಯವನ್ನು ಹೇಗೆ ಸಿಕ್ಕಂಗೆ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.